ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು, ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನನ್ನ ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಈ ವಾರ ಭಯಂಕರವಾದ ಯೋಗ ತುಲಾ ರಾಶಿಯವರಿಗೆ, ಭಯಂಕರವಾದ ರಾಜಯೋಗ. ಬರೆದಿಟ್ಟು ಕೇಳಿ, ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಆದರೆ ತುಲಾ ರಾಶಿಯವರು ಮಾಡಬೇಕಾದ ಪರಿಹಾರಗಳನ್ನು ಸಾಕಷ್ಟು ಕರೆಕ್ಟಾಗಿ ಪರಿಹಾರವನ್ನು ಮಾಡಿದರೆ ನಿಮಗೆ ಎಲ್ಲ ರೀತಿಯಲ್ಲಿ ಯೋಗವನ್ನು ಕೊಡುತ್ತೆ. ಫಸ್ಟಿಗೆ ಯೋಗ ಕೊಡೋ ಗ್ರಹಗಳನ್ನ ಹೇಳ್ಬಿಡ್ತೀನಿ, ಬರೆದಿಟ್ಟು ಕೇಳಿ. ನಿಮಗೆ ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಕೊಡ್ತಲೇ ಅವನೇ. ಗುರು 9ರಲ್ಲಿದ್ದಾನೆ. ಅವನು ನಿಮಗೆ ಸಾಕಷ್ಟು ಲಾಭವನ್ನು ಕೊಡ್ತಾನೆ. ನೀವು ಗುರುಗ್ರಹನ, ಹಿರಿಯೋರನ್ನ ಬೈಬೇಡಿ. ನಿಮ್ಮ ಮನೆಯಲ್ಲಿ ಹಿರಿಯೋರನ್ನ ಬೈಬೇಡಿ. ನೀವು ಗುರುಗ್ರಹನ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ. ದಕ್ಷಿಣಾಮೂರ್ತಿನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ರಾಜಯೋಗದ ಒಂದು ಫಲವನ್ನು ನಿಮಗೆ ಕೊಟ್ಟು ತಾಂಡವ ಆಡ್ತಾಯಿದ್ದಾನೆ. ಭಾಳ ವೈಬ್ರೇಷನ್, ಸಖತ್ ವೈಬ್ರೇಷನ್ ತುಲಾ ರಾಶಿಯವರಿಗೆ ಅಪಾರವಾದ ಒಂದು ಗ್ರಹ ಗುರುಗ್ರಹ ಕೊಡ್ತಿದ್ದಾನೆ. ಅದರ ಜೊತೆಗೆ ಚಂದ್ರ ಮತ್ತು ಗುರು ಈ ಟೈಮಲ್ಲಿ ನಿಮಗೆ ಗಜಕೇಶಿ ಯೋಗದ ಫಲವನ್ನು ಕೊಡ್ತಾ ಇದ್ದಾನೆ. ಯಾರಿಗೆಲ್ಲ ಕೋರ್ಟ್ ಕೇಸು, ಇನ್ನೊಂದು ಮತ್ತೊಂದು ಹೊಸ ಐಡಿಯಾವನ್ನು ಯೂಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಬೆಟರ್ ಬೆನಿಫಿಟನ್ನು ಮಾಡ್ತೀರಾ. 100% ಹೊಸ ಥರದ ಐಡಿಯಾವನ್ನು ನೀವು ತುಲಾ ರಾಶಿಯವರು ಮಾಡಿ. ನಿಮಗೆ ಚಂದ್ರ ಮತ್ತು ಗುರುಗ್ರಹ ನಿಮಗೆ ತಾಂಡವ ಆಡ್ತಾ ಇರೋದ್ರಿಂದ ನೀವು ಅವ್ರನ್ನ ಆರಾಧಿಸೋಷ್ಟು ನಿಮಗೆ ಲೈಫನ್ನು ತಂದು ಕೊಡುತ್ತೆ. ನೀವು ರಾತ್ರಿ ಹೊತ್ತು ಚಂದ್ರನ ನಮಸ್ಕಾರ ಮಾಡಿದಾಗ ಮಲಗಂಗಲ್ಲ. ಚಂದ್ರನ ಅತಿ ಹೆಚ್ಚು ನಮಸ್ಕಾರವನ್ನು ಮಾಡಿ. ನಿಮಗೆ ಸೂರ್ಯಗ್ರಹ 10ನೇ ಮನೆಯಿಂದ 11ನೇ ಮನೆಯಲ್ಲಿದ್ದ ನೀವು ಸೂರ್ಯನಿಗೆ ಬೆಳಗಿನ ಜಾವ ನಮಸ್ಕಾರ ಮಾಡಿ. ನಿಮಗೆ ತುಂಬ ಲಾಭವನ್ನು ಕೊಡ್ತಾನೆ. 100% ನಿಮಗೆ ಗುರುಗ್ರಹನ ಹಳ್ಳಿ ಮರದ ಹತ್ರ ನಿಂತ್ಕೊಂಡು ಚಂದ್ರಗ್ರಹನ ನಮಸ್ಕಾರ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಗಜಕೇಶಿ ಯೋಗವನ್ನು ಕೊಡುತ್ತೆ. ಹತ್ತಿ ಮರ ರಾತ್ರಿ ಹೊತ್ತು ಬಹಳ ವಿಶೇಷವಾಗಿ 6 ಗಂಟೆ ಚಂದ್ರ ಕಾಣಬೇಕಾದ್ರೆ, ಹಗ್ಲೊತ್ತು ಒಂದೊಂದು ಸರಿ ಕಾಣ್ತಾನೆ, ರಾತ್ರಿ ಹೊತ್ತು ಕಾಣ್ತಾನೆ. ಆವಾಗ ನೀವು ಹಳ್ಳಿ ಮರದಡಿ ನೆರಳು ನಿಮ್ಮ ಮೇಲೆ ಬೀಳಬೇಕು. ಇಲ್ಲ ಹಳ್ಳಿ ಮರನ ಟಚ್ ಮಾಡಿರ್ಬೇಕು. ಆವಾಗ ಚಂದ್ರನಿಗೆ ನಮಸ್ಕಾರ ಮಾಡಬೇಕು. ಆವಾಗ ನಿಮಗೆ ಪರಿಪೂರ್ಣವಾದಂಥದ್ದು ಗಜಕೇಶಿ ಯೋಗವನ್ನು ನೀವು ಖಂಡಿತಲೂ ನೀವು ಅನುಭವಿಸ್ತೀರ. ಗಜಕೇಶಿ ಯೋಗ ನಿಮಗಿಲ್ಲ ನಿಮ್ಮ ಜಾಗತಿಲ್ಲ. ಆದರೂ ಬೇಕು ಅಂದರೆ ಹಳ್ಳಿ ಮರವನ್ನು ನೀವು ಟಚ್ ಮಾಡಿ ಚಂದ್ರಗ್ರಹನ ನೋಡಿದಾಗ ನಿಮ್ಮ ಜೀವನ ಪಾವನ ಆಗುತ್ತದೆ. ಶುಕ್ರಗ್ರಹ ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ನಿಮಗೆ 10ನೇ ಮನೆಗೆ ಬರ್ತಾ ಇದ್ದಾನೆ. ರಾಷ್ಟ್ರಾಧಿಪತಿ 10ನೇ ಮನೆಗೆ ಬರೋದ್ರಿಂದ ನಿಮಗೆ ಅಪಾರವಾದಂಥ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನೂ ಕೂಡ ನಿಮಗೆ ತಾಂಡವ ಆಡ್ತಿದ್ದಾನೆ. ಶುಕ್ರಗ್ರಹನ ನೀವು ಲಾಭ ಬೇಕು ಅಂದರೆ ನೀವು ಅತಿ ಹೆಚ್ಚು ಆರಾಧಿಸಿ. ನಿಮ್ಮ ಅತಿ ಹೆಚ್ಚು ಲಾಭವನ್ನು ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಿದ್ರೆ ಶುಕ್ರಗ್ರಹನ ನೀವು ಲಾಭವನ್ನು ಪಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅತಿ ಹೆಚ್ಚು ನಿದ್ದೆಗಿಡಬೇಡಿರಿ ತುಲಾ ರಾಶಿಯವರು. ಶುಕ್ರಗ್ರಹ ನೀವು ನಿದ್ದೆ ಎಷ್ಟು ಮಾಡಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ. ನೀವು ಏನು ಮಾಡಬೇಡ್ರಿ, ನಿಮ್ಮ ಲೈಫಲ್ಲಿ ಒಳ್ಳೆ ನಿದ್ದೆ ಮಾಡಿರಿ. ತುಲಾ ರಾಶಿಯವರು ಸಖತ್ ನಿದ್ದೆ ಹೊಡಿರಿ. ನಿದ್ದೆನ ಪೆಂಡಿಂಗ್ ಇಡಬೇಡಿ. ನಿಮ್ಮ ನಿದ್ದೆಯನ್ನು ಪೆಂಡಿಂಗ್ ಇಡಬೇಡಿ. ದೇವರಿಗೆ ನಿಮ್ಮ ಆತ್ಮ, ನಿಮ್ಮ ದೇಹ, ನಿಮ್ಮ ಆತ್ಮ ತೃಪ್ತಿ
ಸಾಧ್ಯ ಆಗುವಷ್ಟು ನಿದ್ದೆ ಮಾಡಿ, ಆದಷ್ಟು ಲೈಟ್ ತುಪ್ಪದ ಅನ್ನವನ್ನು ಊಟ ಮಾಡಿ, ಅದರಲ್ಲೂ ಕೂಡ ತುಂಬ ಖಾರವನ್ನು ಕಮ್ಮಿ ತಿನ್ನಿ, ಎಣ್ಣೆ ಪದಾರ್ಥವನ್ನು ಕಮ್ಮಿ ತಿನ್ನಿ. ಶನಿ 6ನೇ ಮನೆಯಲ್ಲಿದ್ದಾಗ ಎಣ್ಣೆ ಪದಾರ್ಥವನ್ನು ತಿನ್ನಬಾರ್ದು. ಕುಜ 12ರಲ್ಲಿದ್ದಾಗ ಖಾರವನ್ನು ತಿನ್ನಬೇಡಿ. ಈ ವಾರದಲ್ಲಿ ಮೆಣಸಿನಕಾಯಿ ಬೋಂಡವನ್ನು ತಿನ್ನಕ್ಕೆ ಹೋಗಬೇಡಿ. ಮೆಣಸಿನಕಾಯಿ ಬೋಂಡವನ್ನು ಅತಿ ಹೆಚ್ಚು ಖಾರದ ಐಟಮನ್ನು ಕಮ್ಮಿ ಮಾಡಿ. ಗುರು ಚಂದ್ರ ಶುಕ್ರ ಬುಧ ಗ್ರಹ ತಾಂಡವಾಡ್ತಿದ್ದಾನೆ. ಸ್ವೀಟ್ ಪದಾರ್ಥ ಇಲ್ಲಾಂದರೆ ಪ್ಲೈನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಭಾಳ ವಿಶೇಷವಾದಂಥ ವೈಬ್ರೇಷನ್ನ ನಿಮ್ಗೆ ಕೊಡೋದ್ರಿಂದ ನಿಮ್ಮ ಲಕ್ಕನ್ನು ಕೊಡುತ್ತೆ. ಸೂರ್ಯ ತುಂಬ ತಾಂಡವಾಡ್ತಿದ್ದಾನೆ. ಸೂರ್ಯ ಗ್ರಹ ನಿಮಗೆ ಲಾಭದಲ್ಲಿದ್ದಾನೆ. ಸೂರ್ಯನು ಲಾಭದಲ್ಲಿ, ಕೇತು ಲಾಭದಲ್ಲಿದ್ದಾನೆ. ತುಲಾರಾಶಿಯವರು ಇವರೆಲ್ಲರೂ ಕೂಡ ಯೋಗ ಕೊಡ್ತಾವ್ರಿ. ನಿಮ್ಗೇನ್ರಿ ಚಂದ್ರದಶೆ, ಗುರುದಶೆ, ಚಂದ್ರಭಕ್ತಿ ಗುರುದಶೆ, ಗುರುದಶೆ ಚಂದ್ರಭಕ್ತಿ, ಶುಕ್ರದಶೆ ಸೂರ್ಯಭಕ್ತಿ, ಕೇತು ಭಕ್ತಿ, ನಿಮಗೇನಾದ್ರು ನಡೀತಾರೆ ವಿಪರೀತ ರಾಜಯೋಗನ ಕೊಡ್ತೀನಿ. ನಿಮಗೇನಾದ್ರು ದೋಷಗಳು ಬಂದರೆ ನಿಮಗೆ ರಾಹುವಿಂದ ಬರಬೇಕು. ರಾಹು ದಶೆ, ರಾಹು ಭಕ್ತಿ, ರಾಹುಗಾಲದ ಓರೆಗಳು ಬರುತ್ತೆ, ಇಲ್ಲ ಶನಿ ಓರೆಯಲ್ಲಿ ಬರುತ್ತೆ, ಶನಿ ನಕ್ಷತ್ರ ಬಂದಾಗ ಬರುತ್ತೆ. ನಿಮ್ಮ ಲೈಫಲ್ಲಿ ಏನಾರು ಈ ವಾರದಲ್ಲಿ ನಿಮಗೆ ತೊಂದರೆ ಆದರೆ ಶನಿ ರಾಹು ಕುಜನಿಂದ ತೊಂದರೆ ಆಗಬೇಕು. ಈ 3 ಜನನ ನೀವು ಆರಾಧಿಸಿ ತುಂಬ ತೃಪ್ತಿಯನ್ನು ಪಡ್ತೀರಾ. ಈ 3 ಜನನ ನೀವು ಆರಾಧಿಸೋಷ್ಟು ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಇವರು 3 ಜನ ಯಾರು ಜಾಗದಲ್ಲಾರು ಶನಿ ರಾಹು ಒಟ್ಟಿಗೆ ಇದ್ದರೆ ಅವ್ರನ್ನ ನೆಂಬೇಡಿ. ಕುಜ ಮತ್ತು ರಾಹು ಒಟ್ಟಿಗೆ ಇದ್ದವ್ರನ್ನ ನೆಂಬೇಡಿ. ನಿಮಗೆ ಅವರಿಂದ ಜಗಳಗಳಾಗುತ್ತೆ. ಶನಿ ರಾಹು, ಶನಿ ಕುಜ, ಈ 3 ಗ್ರಹದಲ್ಲಿ 2 ಗ್ರಹ ಒಟ್ಟಿಗೆ ಇರೋ ತೊಂದರೆಗಳಾಗುತ್ತೆ. ನೀವು ಇವರು 3 ಜನ ಜಾಪನ ಕಾಪಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಲಾರಾಶಿಯವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಲಾರಾಶಿಯವರಿಗೆ ನೀವು ಎಲ್ಲರೂ ಒಂದು ಕಡೆ ಹೋಗಿ ನೀವು ನರಸಿಂಹಸ್ವಾಮಿನ ಆರಾಧನೆ ಮಾಡಿ, ಶನೇಶ್ವರನ ಆರಾಧನೆ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ಗುರುಗ್ರಹದ ಮತ್ತು ಶುಕ್ರ ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟ ತನಕ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ನವರು ಕೂಡ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೈ ಮುಗಿತೀನಿ. ನೋಡಿದವನೇ ಉದ್ಧಾರ.